ದಿನೇ ದಿನೇ ಮೈಸೂರು ದಸರಾ ಹಬ್ಬ ಕಳೆಗಟ್ತಾ ಇದೆ. ಜಂಬೂ ಸವಾರಿಗೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಅಭಿಮನ್ಯು ನೇತೃತ್ವದ ಗಜಪಡೆಗಳ ತಾಲೀಮು ಜೋರಾಗಿದೆ. ಇನ್ನು ವಜ್ರಮುಷ್ಟಿ ಕಾಳಗಕ್ಕೆ ಜಟ್ಟಿಗಳ ಜೋಡಿ ಕಟ್ಟುವಿಕೆ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ಡೌನ್. ಮೈಸೂರಿನಲ್ಲಿ ಅಂಬಾರಿ ಗಜಪಡೆಯ ಭರ್ಜರಿ ತಾಲೀಮು. ಒಂದೇ ದಿನ, ಇನ್ನೊಂದೇ ದಿನ ಬಾಕಿ. ನಾಳೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿ ನಡೆಯಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ರಾಜಕಳೆಯಲ್ಲಿ ಮಿರಮಿರ ಅಂತ ಮಿನುಗ್ತಿದೆ. ಕಳೆದ 8 ದಿನಗಳಿಂದ ನಡೆದ ಕಾರ್ಯಕ್ರಮಗಳು ನಾಳೆ ಆಯುಧ ಪೂಜೆಗೆ ಕೊನೆಗೊಳ್ಳಲಿದೆ. ಅಂಬಾರಿ ಹೊರಲು ಸಜ್ಜಾಗಿರುವಂತಹ ಅಭಿಮನ್ಯು ನೇತೃತ್ವದ ಗಜಪಡೆ ನಾಡದೇವಿಯನ್ನ ಹೊತ್ತು ಸಾಗಲು ಸಕಲ ರೀತಿಯಲ್ಲೂ ಸಜ್ಜಾಗ್ತಿದೆ. ಈಗಾಗಲೇ ಅಂಬಾರಿ ಹೊರುವ ಗಜಪಡೆಯನ್ನ ಆಯ್ಕೆ ಮಾಡಲಾಗಿದೆ. ನಿಶಾನೆ ಆನೆಯಾಗಿ ಧನಂಜಯ, ನೌಪತ್ ಆನೆಯಾಗಿ ಗೋಪಿ ಆಯ್ಕೆಯಾಗಿದ್ದಾನೆ. ಜಂಬೂ ಸವಾರಿಯಲ್ಲಿ ಮೊದಲ ಹಂತದಲ್ಲಿ ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ ಮತ್ತು ಲಕ್ಷ್ಮಿ ಆನೆಗಳು ಸಾಗಲಿವೆ. ಎರಡನೇ ಹಂತದಲ್ಲಿ ಕಂಚನ್, ಭೀಮಾ ಮತ್ತು ಏಕಲವ್ಯ ಆನೆಗಳು ಸಾಗಲಿವೆ. ಮೂರನೇ ಹಂತದಲ್ಲಿ ಪ್ರಶಾಂತ, ಸುಗ್ರೀವ, ಹೇಮಾವತಿ ಆನೆಗಳು ಸಾಗಲಿವೆ. ಕ್ಯಾಪ್ಟನ್ ಅಭಿಮನ್ಯು ವಜ್ರ ಖಚಿತ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿದ್ದಾನೆ. ಕ್ಯಾಪ್ಟನ್ ಅಭಿಮನ್ಯುವಿಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಸಾಥ್ ನೀಡಲಿವೆ. ಜಂಬೂ ಸವಾರಿ ಆರಂಭಕ್ಕೂ ಮುನ್ನ ಚಿನ್ನದ ಅಂಬಾರಿ ಹೊತ್ತ ಅಭಿಮನ್ಯುವಿಗೆ ಪುಷ್ಪಾರ್ಚನೆ ನಡೆಯಲಿದೆ. ಹೀಗಾಗಿ ಸಾಂಕೇತಿಕವಾಗಿ ಸಿಎಆರ್ ಡಿಸಿಪಿ ಸಿದ್ದನಗೌಡ ಪಾಟೀಲ್ ಪುಷ್ಪಾರ್ಚನೆ ಮಾಡಿದ್ರು. ಪುಷ್ಪಾರ್ಚನೆ ಮಾಡ್ತಿದ್ದಂತೆ ಅರಮನೆಯ ಹೊರ ಆವರಣದಲ್ಲಿ 21 ಬಾರಿ ಕುಶಾಲು ತೋಪುಗಳು ಸಿಡಿದ್ವು. ಅಶ್ವಾರೋಹಿಗಳ ಪೊಲೀಸ್ ವಾದ್ಯವೃಂದ ಮತ್ತಿತರ ತುಕಡಿಗಳು ಭಾಗಿಯಾಗಿದ್ವು. ಕುಶಾಲು ತೋಪು ಸಿಡಿದ್ರು ಕುಮ್ಕಿ ಆನೆಗಳ ಜೊತೆ ಅಭಿಮನ್ಯು ಹೆಜ್ಜೆ ಹಾಕಿದ್ದ. ವಜ್ರಮುಷ್ಟಿ ಕಾಳಗದಲ್ಲಿ ಜಟ್ಟಿಗಳ ಜೋಡಿ ಕಟ್ಟುವಿಕೆ. ಇನ್ನು ದಸರಾದ ಮತ್ತೊಂದು ಐತಿಹಾಸಿಕ ಆಚರಣೆ ಈ ಜಟ್ಟಿಗಳ ವಜ್ರಮುಷ್ಟಿ ಕಾಳಗ. ಜಟ್ಟಿ ಕಾಳಗಕ್ಕೆ ಜೋಡಿ ಕಟ್ಟುವಿಕೆ ಮುಕ್ತಾಯವಾಗಿದೆ. ಅರಮನೆ ಆವರಣದಲ್ಲಿ ಬೆಂಗಳೂರು, ಚನ್ನಪಟ್ಟಣ, ಚಾಮರಾಜನಗರದಿಂದ ಬಂದಿದ್ದ ಜಟ್ಟಿಗಳ ಜೋಡಿ ಕಟ್ಟುವಿಕೆ ಮುಗಿದಿದೆ. ದಸರಾ ಅಂದರೆ ರಾಜ ಪರಂಪರೆ, ಗತಕಾಲದ ವೈಭವ. ರಾಜರ ಆಚರಣೆಗಳು ಇವತ್ತು ಸಹ ಚಾಲ್ತಿಯಲ್ಲಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ವಜ್ರಮುಷ್ಟಿ ಕಾಳಗ ಅಂದರೆ ಜಟ್ಟಿ ಕಾಳಗ. ನೀವು ಏನು ನೋಡ್ತಾ ಇದ್ದೀರಾ, ಜಟ್ಟಿ ಸಮುದಾಯದವರು ಆ ಜಟ್ಟಿ ಕಾಳಗವನ್ನು ರಾಜನಿಷ್ಠೆ ಮತ್ತು ರಾಜ ಪರಂಪರೆಯ ತಲೆ ಕಾಯೋದಕ್ಕೋಸ್ಕರ ಆ ಒಂದು ಏನು ಮೈಸೂರು ಸಾಮ್ರಾಜ್ಯ ಇತ್ತು ಅದರ ಉಳಿವಿಗಾಗಿ ಎಂಥ ತ್ಯಾಗಕ್ಕಾರು ನಾವು ಸಿದ್ಧ ಅಂತೇಳಿ ಆ ಜಟ್ಟಿ ಸಮುದಾಯದವರು ಆಚರಣೆಯಲ್ಲಿರುವಂಥದ್ದೇ ಈ ಒಂದು ಜಟ್ಟಿ ಕಾಳಗ ಅಥವಾ ವಜ್ರಮುಷ್ಟಿ ಕಾಳಗ. ಜಟ್ಟಿ ಕಾಳಗಕ್ಕೆ ಜೋಡಿ ಚಾಮರಾಜನಗರದ ಮಹೇಶ್ ನಾರಾಯಣ ಜಟ್ಟಿ ವರ್ಸಸ್ ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ ಮತ್ತು ಮೈಸೂರಿನ ಮಂಜುನಾಥ್ ಜಟ್ಟಿ ವರ್ಸಸ್ ಬೆಂಗಳೂರಿನ ಪ್ರದ್ಯುಮ್ನ ಜಟ್ಟಿ ಮಧ್ಯೆ ವಜ್ರಮುಷ್ಟಿ ಕಾಳಗ ನಡೆಯಲಿದೆ. ಇದಷ್ಟೇ ಅಲ್ಲ, 5 ಅಂಬಾರಿ ಡಬಲ್ ಡೆಕರ್ ಬಸ್ ಮೈಸೂರು ನಗರದಲ್ಲಿ ರೌಂಡ್ಸ್ ಹಾಕ್ತಿದೆ. ಇದೇ ಬಸ್ನಲ್ಲಿ ರೌಂಡ್ಸ್ ಹಾಕುತ್ತಾ ಝಗಮಗಿಸುವ ಮೈಸೂರಿನ ಸೌಂದರ್ಯವನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ವಿಶಿಷ್ಟವಾಗಿ ದಸರಾಗೆ ಅಂತ ಈ ಅಂಬಾರಿ ಬಸ್ಸಸ್ಗಳನ್ನ ಶುರು ಮಾಡಲಾಗಿದೆ. ಈ ಅಂಬಾರಿ ಬಸ್ಸಸ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರ ಅಡ್ವಾಂಟೇಜ್ ಅಂದ್ರೆ ಒಂದು 22 ಫೀಟ್ ಹೈಟ್ ಇಂದ ಇಲ್ಲಿ ಒಂದು ವ್ಯೂ ಸಿಗುವಂಥದ್ದು. ಸಾಮಾನ್ಯವಾಗಿ ಈಗ ಹೈ ಸ್ಟೋರಿಡ್ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಹೇಗೆ ನೋಡ್ತೀವಲ್ಲ ಆ ರೀತಿ ಅನುಭವ ಆಗುತ್ತೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ದಸರಾದಲ್ಲಿ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ. ನಾಳೆ ಅರಮನೆಯಲ್ಲಿ ಆಯುಧ ಪೂಜೆ ನಡೆಯಲಿದ್ದು ನಾಡಿದ್ದು ವಿಜಯದಶಮಿಯ ಅಂಬಾರಿ ಮೆರವಣಿಗೆ ನಡೆಯಲಿದೆ. ರಾಮ್ ಟಿವಿ9 ಮೈಸೂರು.